ನಮಸ್ಕಾರ ವೀಕ್ಷಕರೇ, ಇವತ್ತು ಶ್ರಾವಣ ಮಾಸದಲ್ಲಿ ಬರುವಂತಹ ಅಜ ಏಕಾದಶಿ ಬಗ್ಗೆ ತಿಳಿದುಕೊಳ್ಳೋಣ. ಆಗಸ್ಟ್ 2024ರಲ್ಲಿ ಶ್ರಾವಣ ಪುತ್ರದ ಏಕಾದಶಿ ಮತ್ತು ಅಜ ಏಕಾದಶಿ ಎಂಬ ಎರಡು ಮಹತ್ವದ ಏಕಾದಶಿ ಆಚರಣೆಗಳನ್ನು ಮಾಡಲಾಗುತ್ತದೆ. ಪ್ರತಿ ವರ್ಷ ಅಜ ಏಕಾದಶಿ ಉಪವಾಸವನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನಾಂಕದಂದು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಅಜ ಏಕಾದಶಿಯ ಉಪವಾಸವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಅಜ ಏಕಾದಶಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಈ ದಿನದಂದು ವಿಷ್ಣುವನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತದೆ. ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದಂದು ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಉಪವಾಸವಿರುವುದು ಸಂಪತ್ತನ್ನು ತರುತ್ತದೆ ಮತ್ತು ಜೀವನವನ್ನು ಸಂತೋಷಗೊಳಿಸುತ್ತದೆ. ಅಜ ಏಕಾದಶಿ ಉಪವಾಸದ ನಿಖರ ದಿನಾಂಕ, ಪೂಜೆಯ ಮಂಗಳಕರ ಸಮಯ ಮತ್ತು ಅದರ ಮಹತ್ವವನ್ನು ಇದೀಗ ತಿಳಿಯೋಣ. 2024ರಲ್ಲಿ ಅಜ ಏಕಾದಶಿ ಯಾವಾಗ ಎಂದು ಇದೀಗ ತಿಳಿಸುತ್ತೇನೆ. ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯು ಆಗಸ್ಟ್ 29 ಗುರುವಾರದಂದು ಮುಂಜಾನೆ 1:19 ಪ್ರಾರಂಭವಾಗಲಿದೆ ಮತ್ತು ಮರುದಿನ ಅಂದರೆ ಆಗಸ್ಟ್ 30 ಶುಕ್ರವಾರ ಬೆಳಿಗ್ಗೆ 1:37 ಕೊನೆಗೊಳ್ತಾ ಇದೆ. ಉದಯ ತಿಥಿಯ ಪ್ರಕಾರ ಅಜ ಏಕಾದಶಿಯನ್ನು 29 ಆಗಸ್ಟ್ 2024ರಂದು ಆಚರಿಸಲಾಗುತ್ತದೆ. ಅಜ ಏಕಾದಶಿ 2024ರ ವ್ರತ ಪಾರಣೆಯ ಸಮಯ ಹೀಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಜ ಏಕಾದಶಿ ಉಪವಾಸದ ಪಾರಣ ಸಮಯವು ಆಗಸ್ಟ್ 30 ಶುಕ್ರವಾರದಂದು ಬೆಳಿಗ್ಗೆ 7:49 8:31 ತನಕ ಇರುತ್ತದೆ. ಈ ಮೂಲಕ ಭಕ್ತರು ಉಪವಾಸ ಮುಗಿಸಲು ಒಟ್ಟು 42 ನಿಮಿಷಗಳ ಕಾಲಾವಕಾಶವನ್ನು ಪಡೆಯುತ್ತಾ ಇದ್ದಾರೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅಜ ಏಕಾದಶಿಯ ದಿನದಂದು ಅನೇಕ ಶುಭಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತಾ ಇದೆ. ಈ ಕಾರಣದಿಂದ ಅಜ ಏಕಾದಶಿಯ ಉಪವಾಸ ಹೆಚ್ಚು ವಿಶೇಷವಾಗಿರುತ್ತದೆ. ಈ ದಿನ ಸಿದ್ಧಿಯೋಗವು ಸಂಜೆ 6:18 ಮತ್ತು ಸರ್ವಾರ್ಥ ಸಿದ್ಧಿಯೋಗವು ಆಗಸ್ಟ್ 30ರಂದು ಸಂಜೆ 4:39 ಬೆಳಿಗ್ಗೆ 6:08 ತನಕ ಇರುತ್ತದೆ. ಈ ದಿನಾಂಕದಂದು ಶಿವನು ಕೈಲಾಸದಲ್ಲಿ ಆಸೀನನಾಗುತ್ತಾನೆ. ಅಜ ಏಕಾದಶಿಯ 2024ರ ಪ್ರಾಮುಖ್ಯತೆ ಏನೆಂದರೆ, ಅಜ ಏಕಾದಶಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗ್ತಾ ಇದೆ. ಈ ಉಪವಾಸವನ್ನು ವಿಷ್ಣುವನ್ನು ಮೆಚ್ಚಿಸಲು ಉತ್ತಮ ಮಾರ್ಗವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಭಗವಾನ್ ವಿಷ್ಣುವಿನ ಆರಾಧನೆ ಮತ್ತು ಉಪವಾಸದಿಂದ ಭಕ್ತನು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ. ಈ ವ್ರತವನ್ನು ಆಚರಿಸುವುದರಿಂದ ಅಶ್ವಮೇಧ ಯಾಗದಂತೆಯೇ ಪುಣ್ಯಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಈ ಉಪವಾಸವು ಕೇವಲ ಭೌತಿಕ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ, ಆದರೆ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ. ಅಜ ಏಕಾದಶಿ ಅರ್ಥ ಏನೆಂದರೆ, ವೈದಿಕ ಜ್ಯೋತಿಷ್ಯ ಮತ್ತು ಹಿಂದೂ ಪಂಚಾಂಗದ ಪ್ರಕಾರ ಅಜ ಎಂಬ ಪದವು ಹುಟ್ಟಿದ ಅಥವಾ ಅವ್ಯಕ್ತ ಎಂದರ್ಥ. ಆದರೆ ಏಕಾದಶಿಯು ಚಂದ್ರ ಪಕ್ಷದ 11ನೇ ದಿನವಾಗಿದೆ. ಈ ದಿನವು ಎಲ್ಲ ವಿಷ್ಣು ಭಕ್ತರಿಗೆ ಮಂಗಳಕರವಾಗಿದೆ ಮತ್ತು ಈ ದಿನ ಋಷಿಕೇಶ ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಭಗವಾನ್ ಋಷಿಕೇಶನು ವಿಷ್ಣು ಸಹಸ್ರನಾಮದಲ್ಲಿ 47ನೆಯ ಹೆಸರು. ಇದನ್ನು ಇಂದ್ರಿಯಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಅಜ ಏಕಾದಶಿಯನ್ನು ಅನ್ನದ ಏಕಾದಶಿ ಎಂದು ಸಹ ಕರೆಯಲಾಗುತ್ತದೆ, ಏಕೆಂದರೆ ಇದು ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತದೆ ಮತ್ತು ಭಕ್ತರನ್ನು ಶುದ್ಧಗೊಳಿಸುತ್ತದೆ ಎಂದು ನಂಬಲಾಗಿದೆ. ಕೇವಲ ಭಕ್ತಿಯಿಂದ ಉಪವಾಸ ಮಾಡುವುದರಿಂದ ಒಬ್ಬರು ತಮ್ಮ ಹಿಂದಿನ ಕರ್ಮ ಮತ್ತು ತಪ್ಪುಗಳನ್ನು ಕಳೆದುಕೊಳ್ಳಬಹುದು ಎಂದು ಸಹ ಹೇಳಲಾಗುತ್ತದೆ. ವೀಕ್ಷಕರೇ, ಎಲ್ಲರೂ ಸಹ ಈ ಅಜ ಏಕಾದಶಿ ವ್ರತವನ್ನು ಆಚರಿಸಿ ಹಾಗೆ ಭಗವಾನ್ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ, ಭಗವಾನ್ ಶ್ರೀ ವಿಷ್ಣುವು ನಿಮ್ಮೆಲ್ಲರಿಗೂ ಸಕಲ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು.